ಏರ್ಗನ್ ಫೈರ್ ಆಗಿ ವಿದ್ಯಾರ್ಥಿಗೆ ಗಾಯ ಆಗಿದೆ. ಬಲೂನ್ಗೆ ಶೂಟ್ ಮಾಡುವಾಗ ಈ ಅವಘಡ ಸಂಭವಿಸಿದೆ. ವಿದ್ಯಾರ್ಥಿಯ ತಲೆಗೆ ಬಾಲ್ಸ್ ತಗುಲಿ ಗಾಯ ಆಗಿದೆ. ಪ್ರಾಣಾಪಾಯದಿಂದ ಇದೀಗ ವಿದ್ಯಾರ್ಥಿ ಚರಣ್ ತೇಜ್ ಪಾರಾಗಿದ್ದಾರೆ. ಕಾಲೇಜು ಬಿಸಿನೆಸ್ ಫೆಸ್ಟ್ ವೇಳೆ ನಡೆದಿರುವಂತಹ ಅವಘಡ ಇದು. ಆನೇಕಲ್ನ ಬಾಲ್ಡ್ವಿನ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿರುವಂತಹ ದುರಂತ ಇದು. ಏರ್ಗನ್ ಫೈರ್ ಆಗಿ ವಿದ್ಯಾರ್ಥಿಗೆ ಗಾಯ ಆಗಿದೆ. ಬಲೂನ್ಗೆ ಶೂಟ್ ಮಾಡುವಾಗ ಈ ಅವಘಡ ಸಂಭವಿಸಿದೆ. ವಿದ್ಯಾರ್ಥಿ ತಲೆಗೆ ಇದೀಗ ಗಾಯ ಆಗಿದೆ. ವಿದ್ಯಾರ್ಥಿಯ ತಲೆಗೆ ಬಾಲ್ಸ್ ತಗುಲಿ ಗಾಯ ಆಗಿತ್ತು. ಆತನ ಪೋಷಕರೇ ಬಂದು ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಪ್ರಾಣಾಪಾಯದಿಂದ ವಿದ್ಯಾರ್ಥಿ ಚರಣ್ ತೇಜ್ ಪಾರಾಗಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಾಲೇಜು ಬಿಸಿನೆಸ್ ಫೆಸ್ಟ್ ವೇಳೆ ನಡೆದಿರುವಂತಹ ಅವಘಡ ಇದು. ಕಾಲೇಜಿನಿಂದ ಒಂದು ಬಿಸಿನೆಸ್ ಫೆಸ್ಟ್ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ನಡೆದಿರುವಂತಹ ದುರಂತ ಇದು. ಪೊಲೀಸರಿಗೆ ಮಾಹಿತಿಯನ್ನ ನೀಡಿಲ್ಲ ಆಡಳಿತ ಮಂಡಳಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದೀಗ ಆಡಳಿತ ಮಂಡಳಿ ವಿರುದ್ಧ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಗಾಯಾಳು ವಿದ್ಯಾರ್ಥಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 8ನೇ ತರಗತಿಯಲ್ಲಿ ವಿದ್ಯಾರ್ಥಿ ಚರಣ್ ತೇಜ್ ಓದ್ತಾ ಇದ್ದ. ಕಾಲೇಜ್ ಫೆಸ್ಟ್ ಇತ್ತು. ಇಂತಹ ಸಂದರ್ಭದಲ್ಲಿ ಆತನು ಕೂಡ ಭಾಗಿಯಾಗಿದ್ದಾನೆ. ಆಗ ಆತನ ತಲೆಗೆ ಏನು ಫೈರ್ ಮಾಡೋ ಒಂದು ಕಾಂಪಿಟೇಷನ್ ಇತ್ತು. ಅದರಲ್ಲಿ ಆತನ ತಲೆಗೆ ಫೈರ್ ಮಾಡಿದ್ರು ಕೂಡ ಅಲ್ಲಿನ ಆಡಳಿತ ಮಂಡಳಿ ಏನಿತ್ತು ಅದು ನೆಗ್ಲೆಕ್ಟ್ ಅನ್ನ ತೋರಿಸಿದೆ. ಅಲ್ಲಿಗೆ ಪೋಷಕರು ಬರೋವರೆಗೂ ಕೂಡ ಆ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ದಾಖಲಿಸಿರಲಿಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪೋಷಕರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಹಾಸ್ಪಿಟಲ್ಗೆ ದಾಖಲಾದಂತಹ ಸಂದರ್ಭದಲ್ಲಿ ವೈದ್ಯರು ಇದೀಗ ಆತನ ತಲೆಗೆ ಏನು ಆ ಗುಂಡು ತಾಗಿತ್ತು, ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಗುಂಡು ತಾಗಿತ್ತು, ಅದನ್ನ ಹೊರತೆಗೆದಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಆ ವಿದ್ಯಾರ್ಥಿಯನ್ನ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ, ಏನಾಯ್ತು ಅಲ್ಲಿ? ವಿದ್ಯಾರ್ಥಿಗೆ ಗಾಯ ಆಗಿದ್ರು, ಶಾಲಾ ಮಂಡಳಿ ಸೈಲೆಂಟ್ ಆಗಿದ್ಯಾಕೆ? ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಹಾಕ್ತಾ ಇದ್ರು? ಹೌದು ತೇಜಸ್ವಿನಿ, ನಿನ್ನೆ ಏನು ಈ ಆನೇಕಲ್ ಬಳಿ ಇರ್ತಕ್ಕಂತಹ ನ್ಯೂ ಬಾಲ್ಡ್ವಿನ್ ಶಾಲೆಯಲ್ಲಿ ಒಂದು ಬಿಸಿನೆಸ್ ಫೆಸ್ಟ್ ಅನ್ನೋದನ್ನ ಒಂದು ಕಾಲೇಜು ವಿದ್ಯಾರ್ಥಿಗಳು ಆಯೋಜನೆ ಮಾಡಿರ್ತಾರೆ. ಆ ಒಂದು ಫೆಸ್ಟ್ ನಲ್ಲಿ ಹಲವಾರು ಆಟಿಕೆ ವಸ್ತುಗಳನ್ನು ಕೂಡ ಆ ಒಂದು ಫೆಸ್ಟ್ ನಲ್ಲಿ ಆಯೋಜನೆ ಇಟ್ಟಿರ್ತಾರೆ. ಆ ಒಂದು ಅದರಲ್ಲೂ ಕೂಡ ಒಂದು ಬಲೂನ್ ಅನ್ನ ಒಂದು ಏರ್ ಗನ್ ಮುಖಾಂತರ ಶೂಟ್ ಮಾಡುವಂತ ಒಂದು ಆಟಿಕೆ ವಸ್ತುವನ್ನು ಕೂಡ ಅಲ್ಲಿ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಈ ಚರಣ್ ತೇಜ್ ಯಾರಿರ್ತಾನೆ, 8ನೇ ತರಗತಿ ವಿದ್ಯಾರ್ಥಿ, ಈತ ಎಲ್ಲಾ ಆಟಿಕೆ ವಸ್ತುಗಳನ್ನ ಆಡ್ಕೊಂಡು ಬಂದ ಆ ಒಂದು ಬಲೂನ್ ಆಟವನ್ನು ಕೂಡ ಆಡಿ ಆ ಬಲೂನ್ ಇರ್ತಕ್ಕಂತಹ ಪೆಂಡಲ್ ಏನಿದೆ ಆ ಪೆಂಡಲ್ ನ ಹಿಂದೆ ಹೋಗಿ ಒಂದು ತಿಂಡಿಯನ್ನ ಸ್ನಾಕ್ಸ್ ಅನ್ನ ತಿಂತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಡೆಯಿಂದ ಬೇರೆ ಒಬ್ಬ ವಿದ್ಯಾರ್ಥಿ ಆ ಒಂದು ಏರ್ ಗನ್ ಇಂದ ಶೂಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಆ ಪೆಂಡಲ್ ಅನ್ನ ಒಂದು ಸೀಳಿಕೊಂಡು ಹೋಗಿ ಈತನ ಚರಣ್ ತೇಜ್ನ ತಲೆಗೆ ಹೊಕ್ಕಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲೇ ಒಕ್ಕಂತ ಸಂದರ್ಭದಲ್ಲಿ ಆತ ಎಲ್ಲ ಆಡಳಿತ ಮಂಡಳಿ ಅವ್ರಿಗೆ ತಿಳಿಸ್ತಾನೆ ಹೀಗಾಗಿದೆ ಅಂತ ಹೇಳಿ. ಆದ್ರೆ ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫಸ್ಟ್ ಏಡ್ ಅನ್ನ ಮಾಡಿ ಅಲ್ಲೇ ಇಟ್ಕೊಂತಕ್ಕಂಥದ್ದು. ಆದ್ರೆ ರಕ್ತ ಸೋರ್ತಾ ಇದ್ರು ಕೂಡ ಫಸ್ಟ್ ಏಡ್ ಅನ್ನ ಮಾಡಿ ಅಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು. ಅದಾದ ನಂತರ ಅವರು ಆ ಒಂದು ಚರಣ್ ತೇಜ್ನ ಪೋಷಕರಿಗೆ ಮಾಹಿತಿ ಮುಟ್ಟಿಸ್ತಾ ಇರ್ತಕ್ಕಂಥದ್ದು, ಈ ರೀತಿ ಆಗಿದೆ, ಬಂದು ಕರ್ಕೊಂಡೋಗಿ ಅಂತ ಹೇಳಿ. ಆದ್ರೆ ಅವರ ಒಂದು ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ತಕ್ಷಣ ಯಾವ್ದೋ ಒಂದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಬೇಕಾಗಿತ್ತು. ಆದ್ರೆ ದಾಖಲಿಸದೇನೆ ಅವ್ರ ಪೋಷಕರಿಗೆ ಫೋನ್ ಮಾಡಿ ಅವ್ರ ಪೋಷಕರು ಬರೋವರೆಗೂ ಇದ್ದು ಅಷ್ಟೊತ್ತಿಗಾಗ್ಲೇ 2 ತಾಸು ಆಗಿರುತ್ತೆ ಅವ್ರ ಪೋಷಕರಲ್ಲಿ ಸ್ಥಳಕ್ಕೆ ಬರೋಷ್ಟರಲ್ಲಿ. ಆತ ನಂತರ ಆ ಪೋಷಕರ ಸ್ಥಳಕ್ಕೆ ಬಂದು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆತನಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು. ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಅದನ್ನ ಎಕ್ಸ್ರೇ ಮಾಡಿ ನೋಡಿದಾಗ ತಲೆ ಒಳಗಡೆ ಒಂದು ಬಾಲ್ಸ್ ಏನಿದೆ ಆ ಬಾಲ್ಸ್ ಅಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಅದನ್ನ ಪೋಷಕರಿಗೆ ಹೇಳಿದಾಗ ಸರ್ಜರಿ ಮಾಡ್ಬೇಕಂತ ಹೇಳಿ ವೈದ್ಯರು ತಿಳಿಸ್ತಕ್ಕಂಥದ್ದು. ಅದಾದ ನಂತರ ಅದನ್ನ ಸರ್ಜರಿ ಮಾಡಿ ಕೂಡ ಅದನ್ನ ಹೊರಗಡೆ ತೆಗೆದಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚರಣ್ ತೇಜ್ ಪಾರಾಗಿರ್ತಕ್ಕಂಥದ್ದು. ಆದ್ರೆ ಶಾಲಾ ಆಡಳಿತ ಮಂಡಳಿ ಏನಿದೆ ಇದರ ಬಗ್ಗೆ ಯಾವುದೇ ರೀತಿಯ ಸಕಾರ ಕೂಡ ಎತ್ತುತ್ತಾ ಇಲ್ಲ. ಮತ್ತೆ ಈ ರೀತಿ ಆದಂತ ಸಂದರ್ಭದಲ್ಲೂ ಕೂಡ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೂಡ ಮುಟ್ಟಿಸ್ಬೇಕಾಗಿತ್ತು. ಆ ಕೆಲಸನೂ ಕೂಡ ಮಾಡಿಲ್ಲ. ಮತ್ತೆ
ಪೋಷಕರು ಬರೋವರೆಗೂ ಕೂಡ ವಿದ್ಯಾರ್ಥಿಯನ್ನ ಅಲ್ಲೇ ಇಟ್ಕೊಂಡಿದ್ದು, ಪೋಷಕರ ಬಂದ ನಂತರ ಪೋಷಕರಿಗೆ ಪೋಷಕರ ಜೊತೆಯಲ್ಲಿ ಮಗುವನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ರೂ ಕೂಡ ಶಾಲಾ ಆಡಳಿತ ಮಂಡಳಿಯವರು ಕೂಡ ಪೋಷಕರಿಗೆ ತಾಕೀತು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲೆಲ್ಲೋ ಅಡ್ಮಿಟ್ ಮಾಡಬೇಡಿ, ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ನೀವು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸಿ ಅಂತ ಹೇಳಿ ಕೂಡ. ಆದ ನಂತರ ಆಸ್ಪತ್ರೆ ಬಳಿ ಯಾರೇ ಶಾಲಾ ಆಡಳಿತ ಮಂಡಳಿ ಕೂಡ ಒಬ್ರು ಕೂಡ ಹೋಗಿ ನೋಡ್ಲಿಲ್ಲ. ಅವರು ಪೋಷಕರು ಏನಿದ್ದಾರೆ ಅವರೇ ಕೂಡ ಅವರ ಕೈಯಿಂದ ದುಡ್ಡನ್ನ ಖರ್ಚು ಮಾಡಿ ಆ ಸರ್ಜರಿನ ಮಾಡಿಸಿ ಪ್ರಾಣಾಪಾಯದಿಂದ ಪಾರ್ ಮಾಡಿರ್ತಕ್ಕಂಥದ್ದು. ಆದ್ರೆ ಶಾಲಾ ಆಡಳಿತ ಮಂಡಳಿ ಈ ತರ ಎಲ್ಲ ಒಂದು ಗೇಮ್ ಅನ್ನ ಆಯೋಜನೆ ಮಾಡ್ಬೇಕಾದ್ರೆ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೋಬೇಕಾಗಿರುತ್ತೆ. ಯಾವುದೇ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೊಳ್ತಾರೆ ಬೇಜವಾಬ್ದಾರಿತನದಿಂದ. ಅಷ್ಟೆಲ್ಲ ಆದ್ರೂ ಕೂಡ ಒಂದು ಪೊಲೀಸ್ ಇನ್ಫಾರ್ಮ್ ಮಾಡದೇನೆ ಇಷ್ಟೆಲ್ಲ ಬೇಜವಾಬ್ದಾರಿತನ ತೋರಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರತಿಷ್ಠಿತ ಶಾಲೆಗಳು ತಮ್ಮ ಹೆಸರನ್ನ ಉಳಿಸ್ಕೊಳ್ಲಿಕ್ಕೆ ಈ ರೀತಿ ಎಲ್ಲ ಒಂದು ಮರೆಮಾಚುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅನ್ನೋದು ಕೂಡ ಎದ್ದು ಕಾಣುತ್ತೆ ತೇಜಸ್ವಿನಿ. ಓಕೆ, ಧನ್ಯವಾದ ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಅಂದರೆ ಶಾಲಾ ಆಡಳಿತ ಮಂಡಳಿಯ ಬೇಜವಾಬ್ದಾರಿತನ ಇಲ್ಲಿ ಯಾವ ರೀತಿ ಎದ್ದು ಕಾಣ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅಂದರೆ ಪೋಷಕರು ಕೂಡ ಆ ಶಿಕ್ಷಕರನ್ನೇ ನಂಬಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರ್ತಾರೆ. ಅಂದ್ರೆ ಶಿಕ್ಷಕರು ತುಂಬಾ ಜವಾಬ್ದಾರಿಯುತವಾಗಿ ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ, ನಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇರ್ತಾರೆ ಅಂತ ಹೇಳಿ ಪೋಷಕರು ನಂಬಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರ್ತಾರೆ. ಆದ್ರೆ ಇಂತಹ ಘಟನೆಗಳು ಸಂಭವಿಸಿದಾಗ ಪೋಷಕರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಂದ್ರೆ ಇಲ್ಲಿ ಎಷ್ಟು ಬೇಜವಾಬ್ದಾರಿಯನ್ನ ತೋರಿಸಿದ್ದಾರೆ ಆ ಶಾಲಾ ಆಡಳಿತ ಮಂಡಳಿ ಅನ್ನೋದು ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಸ್ಪಿಟಲ್ಗೆ ಸೇರಿಸಬೇಕಾಗಿತ್ತು. ಒಂದು ಫೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಹಾಗಿದ್ರು ಕೂಡ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸಿದ್ರು ಶಾಲಾ ಆಡಳಿತ ಮಂಡಳಿ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು, ಆ ತಂದೆ ತಾಯಿಗೆ ಯಾರು ದಿಕ್ಕಾಗ್ತಾ ಇದ್ರು ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು, ಪೋಷಕರು ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು, ಯಾವ ರೀತಿ ನಂಬಿಕೆಯನ್ನ ಇಡ್ತಾರೆ, ಶಾಲಾ ಆಡಳಿತದ ಮಂದಿಯ ಜೊತೆ ಯಾವ ರೀತಿ ನಂಬಿಕೆಯನ್ನ ಇಡ್ತಾರೆ ಅನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ.